ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಅಧಿಕವಾದ ಇಳುವರಿಯನ್ನು ಪಡೆಯಲು ಹೂವುಗಳ ಸಂಖ್ಯೆ ತುಂಬಾ ಚೆನ್ನಾಗಿರಬೇಕು. ಹೂವುಗಳ ಸಂಖ್ಯೆ ಹೆಚ್ಚಿದ್ದಲ್ಲಿ ನಾವು ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಅಧಿಕವಾದ ಇಳುವರಿಯನ್ನು ಪಡೆಯಬಹುದು. ಹೂವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ತಾವು ಡ್ರಿಪ್ ಮುಖಾಂತರ ರಸಗೊಬ್ಬರ ಬಳಸಬಹುದು. ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಹಾಗೂ ಟಾನಿಕನ್ನು ತಾವು ಬಳಸಿದರೆ ತುಂಬಾ ಚೆನ್ನಾಗಿ ಹೂವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಒಂದು ಸಲ ಹೂವುಗಳ ಸಂಖ್ಯೆ ಹೆಚ್ಚಾದಲ್ಲಿ ನಮಗೆ ಕ್ಯಾಪ್ಸಿಕಮ್ ಪ್ರೊಡಕ್ಷನ್ ಇದು ತುಂಬಾ ಚೆನ್ನಾಗಿ ಹೆಚ್ಚಾಗುತ್ತೆ. ಅದರ ಸಲುವಾಗಿ ತಾವು ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಅಧಿಕವಾದ ಹೂವುಗಳ ಸಂಖ್ಯೆಯನ್ನು ಮಾಡಲು ತಾವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಗಳಾದ ಮಹಾದನ್ ಫ್ಲವರಿಂಗ್ ಸ್ಪೆಷಲ್ ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ತಾವು 5 kg 1 ಎಕರೆಗೆ ಬಳಸಬೇಕು. ಹಾಗೂ ಡ್ರಿಪ್ ಮುಖಾಂತರ ಬಿಡುವ ಮೈಕ್ರೋ ನ್ಯೂಟ್ರಿಯೆಂಟ್ಸ್ 1 kgಯನ್ನು ಬಳಸಬೇಕು. ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ದಲ್ಲಿ ಜಿಂಕ್, ಫೆರಸ್, ಮ್ಯಾಂಗನೀಸ್, ಬೋರಾನ್ ಈ ತರಹ ಎಲ್ಲ ಪ್ರಕಾರದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಇರುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಅದರ ಜೊತೆಗೆ ಮತ್ತೊಂದು ಟಾನಿಕನ್ನು ಬಳಸಬೇಕು, ಅದು ಟಾಟಾ ಬಹಾರ್. ಈ ಟಾನಿಕನ್ನು ತಾವು ಬಳಸುವುದರಿಂದ ತುಂಬಾ ಚೆನ್ನಾಗಿ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಹೂವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಟಾಟಾ ಬಹಾರ್ ಈ ಟಾನಿಕನ್ನು ತಾವು 1 ಲೀಟರ್ 1 ಎಕರೆಗೆ ಬಳಸಬೇಕು. ಈ ತರಹ ತಾವು ಈ ರಸಗೊಬ್ಬರ ಡೋಸನ್ನು ಹಾಗೂ ಟಾನಿಕ್ ಡೋಸನ್ನು ಡ್ರಿಪ್ ಮುಖಾಂತರ ತಾವು 1 ಎಕರೆಗೆ ಬಿಡಬೇಕು. ಈ ಡೋಸು ಬಿಟ್ಟ ನಂತರ 1 ವಾರದಲ್ಲಿ ತಮಗೆ ರಿಸಲ್ಟು ಬರುತ್ತೆ. ತುಂಬಾ ಚೆನ್ನಾಗಿ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಹೂವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದರಿಂದ ತಮಗೆ ತುಂಬಾ ಚೆನ್ನಾಗಿ ಇಳುವರಿಯು ಬರುತ್ತೆ. ಅದರ ಸಲುವಾಗಿ ತಾವು ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಹೂವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಡ್ರಿಪ್ ಮುಖಾಂತರ ಈ ರಸಗೊಬ್ಬರ ಡೋಸನ್ನು ಬಳಸಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.